ಯಾವ್ದು ಯಾವ್ದೋ ಒಂದು ಯಾವ ಕಂಪ್ನಿ ಇದು ಯಾವ್ದೋ ಒಂದು ಕಂಪ್ನಿದು ನಿಂಗೆ ಇಷ್ಟ ಬಂದಿರೋ ಕಂಪ್ನಿ ಅನ್ಕ ಆಯ್ತಾ. 4 ಚಕ್ರ ಇರುತ್ತೆ, ಒಂದೇ ಒಂದು ಸ್ಟೆಪ್ನಿ ಇರುತ್ತೆ ಆಯ್ತಾ. ಒಂದೊಂದು ಚಕ್ರದ್ದು ಕೆಪಾಸಿಟಿ 20 ಕಿಲೋಮೀಟರು. ಆದ್ರೆ ಆ ಡ್ರೈವರು 25 ಕಿಲೋಮೀಟರ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ಬೇಕು. ಅವ್ನು ಹೆಂಗ್ ಹೋಗ್ತಾನೆ ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಣ್ಮಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಣ್ಣನ ಗಾಡೀಲಿ ಹೋಗ್ತಾ ಇದ್ದೆ. ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗೆ ಎಲ್ಲ ತೋರಿಸ್ತೀವಿ, ಓಕೆನಾ ಗೈಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಕ್ಕಿ. ಇದನ್ನ ನಾವು ಗಣೇಶನ ಜಾತ್ರೆಯಲ್ಲಿ ತಗೊಂಡ್ಬಂದಿದ್ದು. ಅಣ್ಣ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಅಕ್ಷಯ ಕಲ್ಪ ಕಂಪ್ನಿಯಿಂದ ಫೋನ್ ಮಾಡಿದ್ರು, ಅಣ್ಣ ಇಲ್ಲೊಂದು ಬಾಡಿಗೆ ಐತೆ ಅಂತ. ಅದಕ್ಕೆ ಇಲ್ಲಿ ಮೈಲಾಪುರ ಅಂತ ಇದೆ, ಪುರ ಹತ್ರವ. ಅದಕ್ಕೆ ಅಲ್ಲಿ ಏನೋ ಐತಂತೆ, ಒಂದು ಟಿಲ್ಲರ್ ಅಥವಾ ಏನೋ ಚಾಪ್ ಕಟ್ರವ, ಅದನ್ನ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಆಮೇಲೆ ಮತ್ತೆ ಅಕ್ಷಯ ಕಲ್ಪ ಪ್ಲಾಂಟ್ ಒಳಗೆ ಅಲ್ಲೇನೋ ಫೀಡ್ಸ್ ಬರುತ್ತಲ್ಲ ಹಸುವಿಗೆ, ಅದನ್ನು ಹಾಕೊಂಡು ಹೋಗ್ಬೇಕಂತೆ ಪ್ಲಾಂಟ್ ಹತ್ರ ಹೋಗಿ. ಅವರು ಫಾರ್ಮರ್ ಚೆನ್ನಾಗ್ತಲ್ಲ, ಬಿಸ್ಕೆಟ್ ಹತ್ರ ಬರುತ್ತೆ, ಅಲ್ಲಿ ಹೋಗ್ಬೇಕಂತೆ. ಅದೇ ಇಲ್ಲೇ ಬಂದ್ವಿ, ನಿಯರ್ ಇದೆ ಏನಂತ 2 ಕಿಲೋಮೀಟರ್ ಇರ್ಬೋದು ಅದು, ಬೇಲಾಪುರ ಫಾರ್ಮು. ಇಲ್ಲಿ ರೈತರುಗಳಿಗೆ ಅಂತ ಅಕ್ಷಯ ಕಲ್ಪದಿಂದ ಮಾಡ್ಲು ಫಾರ್ಮ್ ಆಗಿ ಮಾಡಿದ್ದಾರೆ ಇದನ್ನ. ಇಲ್ಲಿ 4 ಕೌ ಶೆಡ್ ಇದೆಯಂತೆ, ನಾನು ಫುಲ್ ನೋಡಿಲ್ಲ. ಆಮೇಲೆ ಕೋಳಿ ಶೆಡ್ನ ಫುಲ್ ಇದಾಗಿ ಮಾಡಿದ್ದಾರೆ. ಅಂದರೆ ರೈತರಿಗೆ ಮಾಡ್ಲು ಫಾರ್ಮ್ ಆಗಿ. ಈಗ ನಾನು ನೋಡಿದ್ನಲ್ಲ, ಒಂದ್ಸಲ ಹೋಗಿದ್ದಿಲ್ಲ ಫೀಡ್ಸ್ ತಗೊಂಡು, ಅವಾಗ ಇದನ್ನ ಮಾಡಿದ್ದಾರೆ. ಕೋಳಿ ಶೆಡ್ಡಲ್ಲಿ ಒಂದು 250 ಕೋಳಿ ಬಿಟ್ಟಿದ್ದಾರೆ. ಅಲ್ಲೆಲ್ಲ ಒಳಗೆಲ್ಲ ನೋಡ್ಕೊಂಬಂದೆ. ಅದನ್ನ ನನಗೂ ಮಾಡ್ಬೇಕಂತ ಅನ್ಸೈತೆ. ಈಗ ಸದ್ಯ ದುಡ್ಡಿಲ್ದಲ್ಲೇ ಇರೋದಕ್ಕೆ ಸುಮ್ಮನೆ ಇದ್ದೀನಿ. ಈ ಪ್ಲಾನ್ ನನಗೆ ಅಕ್ಷಯ ಕಲ್ಪ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ, ಅವ್ರದ್ದು ಪೆಡಾಕ್ ಸಿಸ್ಟಮ್ ಫಾರ್ಮಿಂಗ್ ಇದೆಯಲ್ಲ, ಆಮೇಲೆ ರೈತರ ಜೊತೆ ಯಾವಾಗಲೂ ಅವ್ರು ಕಮ್ಯುನಿಕೇಶನಲ್ಲಿ ಇರ್ತಾರೆ. ಬೇರೆ ಡೈರಿಗಳ ಥರ ಅವರು ಬರೀ ಹಾಲು ತಗೊಂಡು ಹೋಗಲ್ಲ. ಇವ್ರು ರೈತರ ಜೊತೆ A to Z. ಈಗ ಫಾರ್ ಎಕ್ಸಾಂಪಲ್ ಈಗ ಹಸುಗಳಿಗೆ ಏನಾರು ಆದ್ರೂ ಇವರೇ ವೆಟರ್ನರಿ ಫೆಸಿಲಿಟೀಸ್ ಕೊಡ್ತಾರೆ. ಆಮೇಲೆ ಡೈಲಿ ಹಾಲನ್ನ ಅವರೇ ಬಂದು ಪಿಕ್ ಮಾಡ್ತಾರೆ. ಆಮೇಲೆ ಹಾಲು ಏನಾದರೂ ಚೆಕ್ ಮಾಡ್ತಾರೆ, ಇಥನಾಲ್ ಕೊಟ್ಟು. ಏನಾದ್ರು ಪ್ರಾಬ್ಲಮ್ ಇತ್ತಂತಂದ್ರೆ ಆಗಲೇ ಹೇಳ್ತಾರೆ. ಆಮೇಲೆ ಇವರು ಪ್ರತಿ ಫಾರ್ಮರ್ ಹತ್ರ ಹೋಗಿ ಸರ್ ಈ ಥರ ಮಾಡಿ, ಆ ಥರ ಮಾಡಿ. ಆಮೇಲೆ ಇವ್ರು ಅಕ್ಷಯ ಕಲ್ಪ ಫಾರ್ಮರ್ಸ್ ಯಾರ್ಯಾರು ಇದ್ದಾರೆ, ಇವರೆಲ್ಲ ಬಲ್ಕಾಗೆ ಮಾಡಿರೋದು. ಏನಕ್ಕೆ ಅಂತಂದ್ರೆ ಇವ್ರು ಯಾರು ಮ್ಯಾನ್ಯಲಿ ಹಾಲು ಕರಿಯಲ್ಲ, ಎಲ್ಲ ಮಿಲ್ಕಿಂಗ್ ಮಿಷಿನ್ನು ಇಟ್ಕೊಂಡಿರೋದ್ರಿಂದ ಅವರಿಗೆ ಟೈಮ್ ಸೇವ್ ಆಗುತ್ತೆ. ಆಮೇಲೆ ಬೇಜಾರಾಗಲ್ಲ, ಅದೊಂದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇವ್ರದ್ದು ಪೆಡಾಕ್ ಸಿಸ್ಟಮ್ ಐತೆ. ಆ ಪೆಡಾಕ್ ಸಿಸ್ಟಮಲ್ಲಿ ಯಾವ ಥರ ಫಾರ್ಮಿಂಗ್ ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವಾದರೆ ನಾವು ಮನೇಲಿ ಕಟ್ಬಿಟ್ಟು ಹೊಸ ಮೇಯಿಸ್ತೀವಿ. ಕಟ್ಟೋದೇನಾಗುತ್ತೆ ಅಂದರೆ, ನಾನು ಯಾವಾಗಲೂ ಪ್ರೆಸೆಂಟ್ ಇರಬೇಕು. ಏನಪ್ಪ ಹೆಂಗೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಈಗ ಹೊಸ ತೋಟದ ಹತ್ರ ಕಟ್ ಬರ್ತೀನಿ ಅಂತಂದರೆ, ಅದಕ್ಕೆ ನೀರು ಕುಡ್ಸಕ್ಕೆ ಮತ್ತೆ ಹೋಗ್ಬೇಕು, ಮತ್ತೆ ಹುಲ್ಲು ಹಾಕಕ್ಕೆ ಹೋಗ್ಬೇಕು. ಈಗ ಯಾವಾಗಲೂ ನಾನು ಹೋಗ್ಲಿಲ್ಲ ಅಂತಂದರೆ ಹಾಲು ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ ಹಾಲ್ದು. ನಾವು ಅಷ್ಟೊಂದು ಇನ್ವೆಸ್ಟ್ ಮಾಡ್ಕೊಂಡು ಮಾಡ್ತಿರ್ತೀವಲ್ಲ, ಅದು ಲಾಸ್ ಆಗುತ್ತೆ ನಮಗೆ. ನೋಡಿ, ನಾನು ಹೋದ್ಸಲ ಬಂದಾಗ ಇಲ್ಲಿ ಮನೆ ಇದಾರಲ್ಲ, ಗಾಡಿ ಡೀಸೆಲ್ ಆಗಿ ನಿಂತಿತ್ತು. ಆ ಬೈಕಲ್ಲೇ ಡೀಸೆಲ್ ಪಾಪ ಅಣ್ಣ ಕೊಟ್ಬಿಟ್ಟು ಅಲ್ಲಿ ಕೂತಿದಾರೆ ನೋಡು, ಅವಣ್ಣ ಕೊಟ್ಬಿಟ್ಟು ಗಾಡಿಯ ತಗೊಂಬಂದೆ. ಅಣ್ಣ ಆಯ್ತಾ ತಿಂಡಿ? ಹ್ಞೂ ಅಣ್ಣ, ಇಲ್ಲೇನೋ ಬಾಡಿಗೆ ಇತ್ತು, ಹಂಗಾಗಿ ಬಂದೆ. ಏನಮ್ಮ ಟಿಲ್ಲರ್ ಏನೋ ಅಂತ ಅಣ್ಣ, ಅದನ್ನ ಹಾಕೊಂಡು ಹೋಗ್ಬೇಕು, ಅದಕ್ಕೆ ಬಂದೆ. ಆರಾಮು ಕೇಳ ಮಾತಾಡ್ತಿದ್ದ. ಅವ್ರದ್ದು ಇಲ್ಲೆಲ್ಲ ಬರ್ತಂತೆ, ಗಣಕ್ಷೇತ್ರ ಯಾವ್ದೋ ಊರು ಪಾಪ. ಅವ್ರು ಹೋದ್ಸಲವ ಅಲ್ಲಿ ಬಿದ್ರೆ ಹತ್ರ ಕರೆಮರ್ನಳ್ಳಿ ಅಂತ ಐತೆ ನೋಡು, ಅಲ್ಲಿ ಶುಂಠಿ ಹಾಕಿದ್ರಂತೆ. ಏನು ಇಲ್ದಲೆ ಬಂದಿರಂತೆ ಕಣೆ, ಬರೀ 500 ರೂಪಾಯಿ ಜೋಬಲ್ ದುಡ್ಡು ಇಟ್ಕೊಂಡ್ ಬಂದಿದ್ರಂತೆ. ಜಮೀನು ಎಲ್ಲ ರೈತರ ಹತ್ರ ಮಾತಾಡಿ, ಹಣ ನನ್ನ ಮೇಲೆ ನಂಬಿಕೆ ಇದ್ರೆ ಕೊಡಿ ಅಂತ ಹೇಳಿ ಹಾಕಿ ಹತ್ತತ್ರ 50 ಲಕ್ಷ ಸಾಲ ಮಾಡಿದ್ರಂತೆ. ಬರೀ 500 ರೂಪಾಯಿಂದ 50 ಲಕ್ಷ ಸಾಲ ಮಾಡಿ ಬಿಟ್ಟಿದ್ರಂತೆ. ಆ ವರ್ಷ ಅವರಿಗೆ 1.5 ಕೋಟಿ ಆಯ್ತಂತೆ ದುಡ್ಡು. ಆ 1.5 ಕೋಟಿಲಿ ಇದು ತಗೊಂಬಂದು 17 ಎಕರೆಗೆ ಏನೋ ಹಾಕಿದ್ರಂತ. ಇಲ್ಲಿ ಈ ಕಡೆ ನೋಡೋದು ರಿಕಾರ್ಡ್ಸ್ ಅಲ್ಲಿ ಇದೇನಾ ಫಾರ್ಮ್? ಇದೇನೆ ಗೈಸ್, ನೋಡಿ ಗೈಸ್, ಫಾರ್ಮ್ ಬಂತು ಇದೆ. ಅಣ್ಣ ಓಕೆ ಓಕೆ ಅಣ್ಣ. ಗೈಸ್, ಮೈಲಾಪುರದಲ್ಲಿರೋ ಅಕ್ಷಯ ಕಲ್ಪ ಆರ್ಗ್ಯಾನಿಕ್ ಪ್ಲಾಂಟ್ ಅಲ್ಲಿ ಎಷ್ಟು ಸೆಕ್ಯೂರಿಟಿ ಅಂತಂದ್ರೆ, ಅಲ್ಲೇ ಗೇಟಲ್ಲೇ ಒಂದು ನಮ್ಮ ಸೈನ್ ಮಾಡಿಸ್ಕೊಂಡ್ಬಿಟ್ಟು ಒಂದು ID ಕಾರ್ಡ್ನ ಕೊಟ್ಟು ಕಳಿಸ್ತಾರೆ. ಇಲ್ಲಿ ನೋಡಿ ಟೆಂಟ್ಗಳ ನೋಡಿ ಫ್ರೆಂಡ್ಸ್, ವಿಸಿಟರ್ಸಿಗೆ ಟೆಂಟ್ಗಳು ಎಷ್ಟು ಚೆನ್ನಾಗಿದ್ದಾವೆ.
ಇದೆಲ್ಲ ಗೋಡನ್ ಏನೋ ಇದು, ಅದು ನರ್ಸರಿ. ಅದು ಇದೆಂತ ಮಿಷಿನು? ಏನು ಮಿಷಿನ್ ಇದೆ ಗೈಸ್? ನೋಡಿ ಗೈಸ್, ಕೋಳಿಗಳೆಲ್ಲ ಇದೆ ಗೈಸ್. ಇಲ್ಲಿ ನೋಡಿ ಸಪೋಟ ಮರಗಳೆಲ್ಲ ಇದೆ, ಎಷ್ಟೆಷ್ಟು ದೊಡ್ಡ ಇದ್ದಾವೆ ಮರಗಳು. ಇದು ಮಾವಿನ ಮರ ಅನಿಸುತ್ತೆ. ಸೊಪ್ಪುಗಳನ್ನೆಲ್ಲ ಬೆಳೆದಿದ್ದಾರೆ. ಇದು ಮೇ ಬಿ ಚೊಟ್ಟು ಅನಿಸುತ್ತೆ. ಪಾಲಕ್ಕು ಮತ್ತು ಕೊತ್ತಂಬರಿ ಸೊಪ್ಪು, ಇದು ಕೂಡ ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಮತ್ತು ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿದ್ದಾರೆ. ಸೊ ನೋಡಿ, ಮೇಂಟೈನೇ ಮಾಡೋದು ಬೇಕಲ್ಲ. ಕರೆಂಟ್ ಬಂದಾಗ ಆನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆನ್ ಆಗಿಬಿಟ್ಟು ಎಲ್ಲ ಕಡೆ ನೀರುಗಳೆಲ್ಲ ಹೋಗುತ್ತೆ. ಇಲ್ಲಿ ನೋಡಿ, ಮತ್ತು ಕೋಳಿಗಳು ಎಷ್ಟು ದೊಡ್ಡ ಏರಿಯಾದಲ್ಲಿ ಮಾಡಿದ್ದಾರೆ. ನೋಡಿ ಗೈಸ್, ಎಲ್ಲ ಹೋಗ್ತದವೆ. ಗೈಸ್, ಇದು ಏನಾದರೂ ಮೊಟ್ಟೆ ಇಟ್ಟರೆ ಇಲ್ಲಿ ಬಂದುಬಿಟ್ಟು ಕೂಟ್ಬಿಟ್ಟು ಮೊಟ್ಟೆ ಇಡೋದಕ್ಕೆ ಈ ಥರ ಒಂದು ಡಬ್ಬ ಮಾಡಿದ್ದಾರೆ ಅಕ್ಷಯಕಲ್ಪದವರೆ. ಸೊ ಈ ಥರ ಡಬ್ಬ ಮಾಡಿ ನಾರನ್ನ ಹಾಕಿದ್ದಾರೆ ಒಳಗಡೆ. ಸೊ ಅದರೊಳಗಡೆ ಹೋಗಿ ಮೊಟ್ಟೆ ಇಟ್ಕೊಂಡ್ರೆ ಮೊಟ್ಟೆಗಳು ಯಾವುದೂ ಒಡೆದೋಗಲ್ಲ. ತುಂಬ ಕಡೆ ಇಟ್ಟಿದ್ದಾರೆ ಅವನ್ನೇ. ನೋಡಿ ಎಷ್ಟೊಂದು ಡಬ್ಬ ಇಟ್ಟಿದ್ದಾರೆ, ಅವೆಲ್ಲಾದರೂ ಹೋಗ್ಬಿಟ್ಟು ಮೊಟ್ಟೆ ಇಡ್ಬೋದು. ಮತ್ತು ನೋಡಿ ಫ್ರೆಂಡ್ಸ್, ನೀರು ಕುಡಿಯೋದಕ್ಕೆ ಈ ಥರ ಮಾಡಿದ್ದಾರೆ. ಇದು ಜಸ್ಟ್ ಒಂದು ಡಬ್ಬ ಅಷ್ಟೇ. ಒಂದು ಡಬ್ಬಗೆ ಸುತ್ತ ತೂತ ಮಾಡಿಬಿಟ್ಟು ಈ ಥರ ಒಂದು ಕಪ್ಗಳನ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಅವಕ್ಕೆ ನೀರು ಕುಡಿಬೇಕನ್ನಿಸ್ದಾಗ ಬಂದು ಕುಡ್ಕೊಂಡು ಹೋಗ್ತವೆ. ಮತ್ತು ಇದೇನಂತ ಗೊತ್ತಾಗಲಿಲ್ಲ. ಮೇ ಬಿ ಇದು ಬಿಸಿಲು ಏನಾದರೂ ಜಾಸ್ತಿ ಆಯಿತು ಅಥವಾ ಮಳೆ ಏನಾದರೂ ಬಂತಂದರೆ ಇಲ್ಲಿ ಬರ್ತಾ ಅನಿಸುತ್ತೆ ಕೋಳಿಗಳು. ಇಲ್ಲಿ ನೋಡಿ ಗೈಸ್, ನರ್ಸರಿ ಕೂಡ ಇದೆ. ಯಾವುದೋ ಪ್ಲ್ಯಾಂಟ್ಸ್ಗಳನ್ನ ನರ್ಸರಿ ಮಾಡಿದ್ದಾರೆ. ಮತ್ತು ಇಲ್ಲಿ ಯಾವುದದು ಬದನೆಕಾಯಿ ಗಿಡ ಅನಿಸುತ್ತೆ. ಇದು ಬದನೆಕಾಯಿ ಗಿಡ ಇನ್ನೂ ಹೊಸ್ದಾಗಿ ಹಾಕಿದ್ದಾರೆ. ಕೆಲವೊಂದು ಬೀಜಗಳನ್ನ ಇನ್ನೂ ಮೊಳಕೆ ಹೊಡೆದಿಲ್ಲ. ನರ್ಸರಿ ಮಾಡಿರೋ ಗಿಡಗಳು ಕೆಲವೊಂದು ಇಲ್ಲಿ ಕೂಡ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಯಾವ ಗಿಡ ಅಂತ ಗೊತ್ತಿಲ್ಲ. ಇಲ್ಲಿ ಕರಿಬೇವು ಗಿಡ ಇದೆ, ತುಂಬ ಇದ್ದಾವೆ ಕರಿಬೇವು ಗಿಡಗಳು. ಗೈಸ್, ಇಲ್ಲೂ ಏನೋ ಬೆಳೆದಿದ್ದಾರೆ. ಇಲ್ಲಿ ಡ್ರಿಪ್ ಸಿಸ್ಟಮ್ ಮಾಡಿದ್ದಾರೆ, ಡ್ರಿಪ್ಗಳನ್ನ ಹಾಕಿದ್ದಾರೆ ಎಲ್ಲ ಕಡೆ. ನೋಡಿ, ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆ ಎಲ್ಲ ಡ್ರಿಪ್ ಸಿಸ್ಟಮ್. ಸೊ ನೀರು ಬಂದಾಗ ಇದ್ರೊಳಗಡೆ ಇಲ್ಲಿ ಸಣ್ಣದು ತೂತ ಇದೆ. ಸೊ ಅಲ್ಲಿಂದ ಅಷ್ಟು ನುಗ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ. F5 ಝೋನ್, ಈ ಥರ ಝೋನ್ ಥರ ಮಾಡಿಕೊಂಡು ಅವ್ರಿಗೆ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೂ ಗೊತ್ತಾಗುತ್ತೆ ಅಂತ. ಸೊ ಇಲ್ಲೂ ವೆರೈಟಿ ಆಫ್ ಸೊಪ್ಪುಗಳನ್ನ ಬೆಳೆದಿದ್ದಾರೆ. ಅಲ್ಲೊಂದು ಝೋನ್ ಇದೆ. ಈ ಥರ ಝೋನ್ಗಳನ್ನ ಮಾಡಿದ್ರೆ ನಮ್ಗೆ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಯಾವ ಝೋನಲ್ಲಿ ಏನು ತರಕಾರಿ ಅಥವಾ ಏನು ಬೆಳೆನ ಬೆಳೆದಿದ್ದೀವಿ ಅಂತ. ಇದು ಕೂಡ ಝೋನ್ 5B ಝೋನ್ ಅಂತ. ಇದು ಬದನೆಕಾಯಿ ಫ್ರೆಂಡ್ಸ್. ಮತ್ತು ಅಲ್ಲಿ ಯಾವುದೋ ಬಳ್ಳಿ ಇದೆ, ಬನ್ನಿ ತೋರಿಸ್ತೀನಿ ಎಂಥ ಬಳ್ಳಿ. ಎಂಥ ಬಳ್ಳಿ ಅದು? ಇದು ಆಗ್ಲಕಾಯಿ ಫ್ರೆಂಡ್ಸ್. ಸಾರಿ, ಆಗ್ಲಕಾಯಿ ಕೂಡ ಬಿಟ್ಟಿದ್ದಾವೆ ಕೆಲವೊಂದು. ಇದೆಲ್ಲ ಅಕ್ಷಯ ಕಲ್ಪದೆ ಆಗಿರೋದ್ರಿಂದ ಇದು ಪ್ಯೂರ್ ಆರ್ಗ್ಯಾನಿಕ್ ಆಗಿ ಇರುತ್ತೆ ಎಲ್ಲ. ನೋಡಿ, ಒಳ್ಳೆ ಒಂಥರ ಸಿಸ್ಟಮ್ಗಳೆಲ್ಲ ಒಳ್ಳೆ ಸಿಸ್ಟಮ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಮತ್ತು ನೋಡಿ, ಅಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ. ಬನ್ನಿ ಹೋಗೋಣ ಯಾವ ದೇವಸ್ಥಾನ ಅಂತ ನೋಡ್ಕೊಂಬರೋಣ. ಅಲ್ಲೂ ಗೈಸ್ ಇನ್ನೂ ಏನೇನೋ ಇದೆ ಆ ಕಡೆ ಎಲ್ಲ. ಒಂದೇ ದಿನಕ್ಕೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಗೈಸ್, ಇಲ್ಲಿ ನೋಡಿ, ಈ ಪ್ರಕೃತಿ ಮಧ್ಯೆ ಇದೊಂದು ಸುಂದರವಾದ ಮನೆ ಎಷ್ಟು ಚಂದ ಅನಿಸುತ್ತಲ್ಲ. ಅದ್ರ ಮುಂದೆಗಡೆ ಸ್ವಲ್ಪ ಗಿಡಗಳು, ಮರಗಳು, ಈ ಥರ ಒಂದು ಮನೆ ಒಳಗಡೆ ಇರೋದಕ್ಕೆ ಎಷ್ಟು ಮಜಾ ಕೊಡುತ್ತೆ ಅಲ್ವಾ, ಎಷ್ಟು ಒಳ್ಳೆ ಫೀಲ್ ಕೊಡುತ್ತೆ ಅಲ್ವಾ.
ನೋಡಿ ಎಷ್ಟು ಚೆನ್ನಾಗಿದೆ ಮನೆಯೂ ಕೂಡ ಅಲ್ವಾ. ಮೇ ಬಿ ಯಾರಾದರೂ ಬಂದರೆ ಸ್ಟೇ ಮಾಡೋದಕ್ಕೆ ಅಂತ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಹಿಂಗಿದೆ ಮನೆ ಒಳಗಡೆ ಎಲ್ಲ. ಎಷ್ಟು ಚೆನ್ನಾಗಿದೆ ಮನೆ ಅಲ್ವಾ. ಒಳಗಡೆ ಜೋಗಾಲಿ ಕೂಡ ಇದೆ. ಆ್ಯಕ್ಚುಲಿ ಗೇಟ್ ತೆಗ್ದಿದೆ, ಹೋಗ್ತೀನಿ ಬನ್ನಿ ನೋಡೋಣ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಒಳಗಡೆ, ಆದರೆ ಮೇಂಟೈನ್ ಮಾಡಿಲ್ಲ. ಪೂರಾ ಒಳಗಡೆ ಎಲ್ಲ ಗಿಡ ಎಲ್ಲ ಬೆಳ್ಕೊಂಡಿದೆ. ಇಲ್ಲಿ ನೋಡಿ ಇದು ಯಾವ ಥರ ಇದೆ ಟ್ರೀ, ಸ್ವಲ್ಪ ಒಣಗೋಗಿದೆ, ಸ್ವಲ್ಪ ಗ್ರೀನರಿ ಇದೆ. ನೋಡಿ ಚೆನ್ನಾಗಿದೆ, ಆದರೂ ನೋಡೋಕೆ ಚೆನ್ನಾಗಿದೆ ಅಲ್ವಾ. ಬನ್ನಿ, ಇಲ್ಲಿ ಜೋಗಲಿ ಇದೆ, ಆಡೋಣ, ಕೂರೋಣ. ಚೆನ್ನಾಗಿದೆಯೋ ಏನೋ ಗೊತ್ತಿಲ್ಲ. ಗೇಟ್ ಹಾಕಿದ್ದಾರೆ ಗೈಸ್, ಬೀಗ ಹಾಕಿದ್ದಾರೆ, ಓಪನ್ ಇಲ್ಲ. ನೋಡಿ ಇಲ್ಲೊಂದು ಜೋಗಾಲಿ ಗೈಸ್, ತುಂಬ ಹಳೇದಾಗಿದೆ. ನಾನು ಎಲ್ಲಿ ಮುರಿದೋಗುತ್ತೆ ಅಂದ್ಕೊಂಡೆ, ಪರವಾಗಿಲ್ಲ, ನನ್ನ ವೇಟ್ ತಡೀತಾ ಇದೆ. ಇಲ್ಲಿನ ಫಾರ್ಮಿಂಗ್ ಒಂಥರ ಇಷ್ಟ ಆಯಿತು. ಯಾಕಂದರೆ ಈವನ್ ಎಲ್ಲದನ್ನೂ ಕೂಡ ಡ್ರಿಪ್ ಇರಿಗೇಷನ್ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನಿಂದ ಮಾಡಿದ್ದಾರೆ. ಸೊ ಸ್ವಲ್ಪ ಮೇಂಟೈನ್ ಮಾಡೋದು ಸ್ವಲ್ಪ ಈಸಿ ಅಂತ ಅನ್ನಿಸ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ತುಂಬ ದೊಡ್ಡದಿದೆ ಪ್ಲ್ಯಾಂಟ್ ಕೂಡ. ಎಲ್ಲದೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ, ಏನೇನು ಬೆಳೆದಿದ್ದಾರೆ ಅಂತ. ಇವನ್ ನನಗೆ ಕೆಲವೊಂದು ಏನೇನೋ ಬೆಳೆದಿದ್ದಾರೆ, ಸೊ ಅದನ್ನು ಐಡೆಂಟಿಫೈ ಮಾಡೋಕ್ಕೂ ಆಗಲಿಲ್ಲ. ಸೊ ಈವನ್ ಯಾರೂ ಇರಲಿಲ್ಲ ಕೇಳೋದಕ್ಕೆ. ಸೊ ಬನ್ನಿ ನೆಕ್ಸ್ಟ್ ಇನ್ನೇನಾದರೂ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಗೈಸ್, ಅಲ್ಲಿ ಅದು ಮೇ ಬಿ ಕೊಕೊನಟ್, ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಮನೆಯೊಳಗಡೆ ಇದು ತೆಂಗಿನಕಾಯಿಗಳನ್ನ ಹಾಕಿದ್ದಾರೆ ಕೊಬ್ಬರಿ ಮಾಡೋದಕ್ಕೆ. ತೋರಿಸ್ತೀನಿ ಬರ್ರಿ, ಕೊಬ್ಬರಿದು. ಗೈಸ್ ಅಲ್ಲಿ ನೋಡಿ, ಅಲ್ಲಿ ಕಾಣಿಸಿದ್ಯಾ ನಿಮ್ಗೊಂದು ಡೇಟು 22/9/2024 15,142 ಕೊಬ್ಬರಿಗಳನ್ನ ಇದರೊಳಗಡೆ ಹಾಕಿದ್ದಾರೆ ಅಂತ ಅಂದ್ಕೊತೀನಿ. ಅಲ್ಲಿರೋ ಸ್ಲೇಟಲ್ಲಿರೋ ಬೋಲ್ಡಲ್ಲಿ ಬರೆದಿರೋದು ಅದೇ ಅಂತ ಅಂದ್ಕೊತೀನಿ. ಸೊ ಬನ್ನಿ, ಆವಾಗ ನಮ್ಮ ಅಣ್ಣ ಇಲ್ಲೇ ಇನ್ನೊಂದು ಯಾವುದೋ ಮಿಷಿನ್ನ ಹಾಕಿಸ್ಕೊತಿದ್ದಾನೆ. ಅಷ್ಟರೊಳಗಡೆ ನಾನು ಅಲ್ಲೊಂದು ದೇವಸ್ಥಾನ ಇದೆ, ನೋಡ್ಕೊಂಬರೋಣ. ಈಗ ಅಲ್ಲಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗಿ ಬರೋಣ ಬನ್ನಿ. ಇಲ್ಲಿ ನೋಡಿ ಯಾವುದಾದ್ರು ಗಿಡಗಳಿದೆ ಗೈಸ್, ನಿಜವಾಗ್ಲೂ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಆಗ್ತಿಲ್ಲ. ಅಂದರೆ ಇವನ್ ನೋಡಿರಲ್ಲ ಅಂಥ ಗಿಡಗಳೆಲ್ಲ ಇದ್ದಾವೆ. ತುಂಬ ದೊಡ್ಡದಿದೆ. ಇಲ್ಲಿ ಎಂಥದೋ ಬೆಳೆದಿದ್ದಾರೆ. ಏನಿದು ಗೈಸ್, ಬರೀ ಕೋಲ್ ಥರ ಇದೆ, ಏನಂತ ಗೊತ್ತಾಗ್ತಿಲ್ಲ. ನಿಮಗೇನಾದರೂ ಗೊತ್ತಿದೆ ಕಾಮೆಂಟ್ ಮಾಡಿ, ಓಕೆನಾ. ಇಲ್ಲಿ F10 ಹೇರ್ ಝೋನ್ ಅಂತ ಹಾಕಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಯಾವುದು ಕ್ರಾಪ್ ಅಥವಾ ಪ್ಲ್ಯಾಂಟ್ನ ಬೆಳೆದಿದ್ದೀವಿ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಅಂದ್ಕೊತೀನಿ. ನೋಡಿ ಈ ಕಡೆ ಸೈಡು ಫುಲ್ಲು ಪಪ್ಪಾಯ ಗಿಡನ ಹಾಕಿದ್ದಾರೆ, ಆ ಕಡೆ ಪೂರಾ ಬನಾನಾ ಪ್ಲ್ಯಾಂಟ್ಸ್, ಇದು ಬಾಳೆಹಣ್ಣಿನ ಗಿಡಗಳನ್ನ ಹಾಕಿದ್ದಾರೆ. ಚೆನ್ನಾಗಿದೆ ಅಲ್ಲ. ಮಧ್ಯ ಕೆಲವೊಂದು ಕಡೆ ಅಡಿಕೆ ಸೊಸಿ ಹಾಕಿದ್ದಾರೆ. ಇಲ್ಲಿ ಬನ್ನಿ, ದೇವಸ್ಥಾನ ನೋಡಲೇ ಇಲ್ಲಲ್ಲ, ನೋಡ್ಕೊಂಬರೋಣ ಏನು ದೇವಸ್ಥಾನ ಇದೆ ಅಂತ. ಅಲ್ಲೊಂದು ಗೈಸ್, ಅಲ್ಲಿ ಏನೋ ಚೀಲಗಳನ್ನ ಕಟ್ಟಿದ್ದಾರೆ, ಯಾಕಂತ ಏನಿದೆ ಅಲ್ಲಿ ಅಂತ ಗೊತ್ತಿಲ್ಲ. ಅಲ್ಲೊಂದು ಕಡೆ ನೋಡ್ಕೊಂಬರ್ಬೇಕು ಅನ್ನಿಸ್ತಿದೆ. ಸೊ ದೇವಸ್ಥಾನಕ್ಕೆ ಹೋಗೋಣ ಆಯಿತಾ ಗೈಸ್. ಇಲ್ಲಿ ನೋಡಿ ದೇವಸ್ಥಾನ, ಬನ್ನಿ ಹೋಗೋಣ. ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಚೆನ್ನಾಗಿದೆ.
ಗೈಸ್ ಇಲ್ಲಿರೋದು ಶಿವನ್ ಟೆಂಪಲ್ಲು. ಬಾಗಿಲು ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಮೇಲ್ಗಡೆ ಕಿಂಡಿ ಇದೆಯಲ್ಲ, ಅಲ್ಲಿ ಮೇಲ್ಗಡೆ ಸ್ವಲ್ಪ ಅಲ್ಲಿಂದ ಕಾಣುತ್ತೆ ಶಿವನ್ ಟೆಂಪಲ್ಲು. ಇಲ್ಲಿ ಅಷ್ಟೇನು ಅಂತಂದ್ರೆ ಇದೆಂಥದ್ದು ಆಲೂಗೆಡ್ಡೆ ಅನ್ಸುತ್ತಿದೆ. ಆಲೂಗೆಡ್ಡೆಯಾ ಇದು? ಆಲೂಗೆಡ್ಡೆ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಈ F9 ಅಲ್ಲಿ. ಪಾರ್ಟಿಷನ್ ಮಾಡ್ತಾರೆ ಅದು ರುಷ್ಣ ಅದು. ಹಾಯ್ ಫ್ರೆಂಡ್ಸ್, ಇವಳೊಬ್ಳು ವೇಸ್ಟ್ ಬಾಡಿ, ಅವಳ ಜೊತೆ ನಾನೊಬ್ಬ ದೊಡ್ಡ ವೇಸ್ಟ್ ಬಾಡಿ. ಇವಾಗ ಮುಗಿತಾ ನಿಂದು ಮಿಷಿನ್ ಹಾಕಿರಾ? ಹಾಕಿರ್ಲಿಲ್ಲ, ನೋಡ್ಲಿಲ್ಲ. ಮತ್ತೆ ಇನ್ನೂ ಏನ್ ಕೂತಿದ್ಯಾ? ಅವನ ತಿಂಡಿ ತಿಂತಾರಂತೆ. ಅವಣ್ಣನ ಬರ್ಬೇಕಾ? ಅವಣ್ಣನು ಬರ್ತಾನ ನಮ್ ಜೊತೆನೆ. ಮತ್ತಿವಾಗ ಅವಣ್ಣನ ಡಿಕ್ಕಿ ಹಾಕಣ. ಮೇನ್ ಡಿಕ್ಕಿ ಇವಾಗ. ಹ್ಞೂ ಗೈಸ್ ನೋಡಿ ಗೈಸ್, ನಾನು ಬರಲ್ಲ ಅಂದ್ರು ಎಳ್ಕೊಂಬಂದ ಗಾಡಿ ಓಡಿಸ್ತೀನಿ ಅಂತ. ಇವಾಗ ಅಣ್ಣ ಬರ್ತಾರಂತೆ, ಅದಕ್ಕೆ ನಾನು ಹಿಂದೆ ಹೋಗು, ಮುಂದೆ ಆ ಅಣ್ಣನ ಕೂರಿಸ್ಕೊಂಡು ಹೋಗ್ತೀನಿ ಅಂತ ಅಂತಿದ್ದಾನೆ. ನೋಡಿ ನಾಯಿ ಸಾಕಿದ್ದಾರೆ, ಬಂದು ಹೋಯ್ತು ಗೈಸ್. ಎಲ್ಲ ಮೆಷಿನೆಲ್ಲ ಹಾಕ್ಕೊಂಡು ಆಯಿತು. ಇವಾಗ ಹೊರಟ್ವಿ, ಬನ್ನಿ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಇದು ವಾಪಸ್ ಬರ್ಬೇಕಾದ್ರೆ ನಿಮಗೆ ಕೊಡ್ಬೇಕಾ ಇದನ್ನ? ಇಲ್ಲ, ಈಗ ನಾನು ಮಾಡಿಕಂತೀನಿ. ಅದು ಈಗ ಇದಕ್ಕೆ ಸೀಲ್ ಹೊಡೆದು ಕೊಡ್ತೀನಿ, ನೀವು ಅಲ್ಲಿ ಪ್ಲಾಂಟಿಗೆ ಕೊಡಿ. ಸರಿ, ಓಕೆ. ಇಲ್ಲಿಗೂ ಬರುತ್ತೆ ನಮ್ಮ ಇದು ಡ್ರೆಸ್ಸು. ಇಲ್ಲಿಗೆ ಇವತ್ತಿಂದ ಪ್ಲಾನಿಂಗ್ ಮಾಡಿದ್ದಾರೆ ಹೊಸದಾಗಿ. ಇಲ್ಲಿ ಹೊಸ್ದಾಗಿ. ಅಯ್ಯೋ, ಅಲ್ಲಿಂದ ಅವ್ರು ಯಾರೋ ಸೈಕ್ಲಿಂಗ್ ಅಲ್ಲಿ ಬಂದ್ರು, ಆ ಪ್ಲಾಂಟಿಂದ ಬಂದ್ರೆ ಹಿಂಗೆ. ಸೈಕಲಿಂಗ್ ಮಾಡೋಣ, ಇಲ್ಲಿ ಸ್ವಿಮ್ಮಿಂಗು ಸೈಕಲಿಂಗ್ ಎಲ್ಲ ಮಾಡೋಣ ಅಂತ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ಇದೆ, ಹೊಂಡ ಎಲ್ಲ ಇದೆ, ಎಲ್ಲ ಮಾಡವ್ರೆ. ಸ್ವಿಮ್ಮಿಂಗ್ ಪೂಲ್ ತರ, ಬಟ್ ದೊಡ್ಡದಿದೆ ಅದು. ಅದನ್ನ ಕನ್ವರ್ಟ್ ಮಾಡೋಣ ಅಂತ ಮಾಡಿದ್ದಾರೆ. ಬಟ್ ಇದನ್ನ ಇದು ಫಸ್ಟ್ ಡೇ, ಇವತ್ತಿಂದ ಶುರು ಮಾಡ್ತಾ ಇದ್ದಾರೆ. ಗೈಸ್ ಅಕ್ಷಯ ಕಲ್ಪ ಮುಂದೆ ಇದ್ದೀನಿ. ಇದು ಮೇನ್ ಬ್ರಾಂಚ್ ಆ್ಯಕ್ಚುಲಿ. ಸೊ ನಾನು ಒಳಗಡೆ ಬಿಡಲಿಲ್ಲ. ನೋಡಿ ಆಚೆ ಕಡೆಯಿಂದ ಹಿಂಗೆ ಕಾಣುತ್ತೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಬ್ಯಾಂಬೂ ಟ್ರೀ ಕಾಣಿಸ್ತಾ ಇದೆ. ಇದು ಪಾರ್ಕಿಂಗ್ ಸ್ಲಾಟ್ ಅನಿಸುತ್ತೆ, ಬೈಕ್ಗಳೆಲ್ಲ ಇದೆ. ಮತ್ತು ಇಲ್ಲಿ ಕೂಡ ಒಂದು ಪಾರ್ಕಿಂಗ್ ಸ್ಲಾಟ್ ಇದೆ ಗೈಸ್. ಇವಾಗ ನಾವು ಮೇನ್ ಬ್ರಾಂಚಿಗೆ ಬಂದಿದ್ದೀವಿ, ಅಕ್ಷಯ ಕಲ್ಪದ್ದು ಮೇನ್ ಬ್ರಾಂಚಿಗೆ. ಸೊ ನಾನು ಒಳಗಡೆ ಹೋಗೋಣ ಅಂದ್ಕೊಂಡೆ, ನಮಗೆ ಅಲೋ ಇಲ್ವಂತೆ. ಸೊ ಅವರು ಕೂಡ ನಮ್ಮ ಅಣ್ಣ ಹಂಗಷ್ಟೇ ಅಲೋ ಇತ್ತು. ಅವರು ಕೂಡ ಒಂದು ಮೇಲ್ ಹಾಕಬೇಕು. ಸೊ ಮೇಲ್ ಹಾಕಿದ್ರೆ ಅಷ್ಟೇ ಅವ್ರಿಗೂ ಕೂಡ ಅಲೋ ಇರುತ್ತೆ. ಸೊ ಅವನೊಳಗಡೆ ಇವಾಗ ಏನೋ ಕೆಲವೊಂದು ಫೀಡ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತೆ. ಸೊ ಒಳಗೆ ಹೋಗಿದ್ದಾನೆ, ತುಂಬಿಸ್ಕೊಂಬರೋಕ್ಕೆ ಬರ್ತಾನೆ. ಒಂದು ಪ್ರಶ್ನೆ ಕೇಳಲ್ಲ? ಒಂದು ಕಾರ್ ಇರುತ್ತೆ, ಒಂದು ಕಾರು ಕಾರ್ ಯಾವ್ದು? ಯಾವುದೋ ಒಂದು ಕಂಪ್ನಿದು ನಿಂಗೆ ಇಷ್ಟ ಬಂದಿರೋ ಕಂಪ್ನಿ ಅನ್ಕಾಯ್ತಾ. 4 ಚಕ್ರ ಇರುತ್ತೆ, ಒಂದೇ ಒಂದು ಸ್ಟೆಪ್ನಿ ಇರುತ್ತೆ ಆಯ್ತಾ. ಒಂದೊಂದು ಚಕ್ರದ್ದು ಕೆಪಾಸಿಟಿ 20 ಕಿಲೋಮೀಟರು. ಆದ್ರೆ ಆ ಡ್ರೈವರು 25 ಕಿಲೋಮೀಟರ್ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಬೇಕು. ಅವ್ನು ಹೆಂಗ್ ಹೋಗ್ತಾನೆ ಅಂತ. ಇನ್ನೊಂದು ಗಾಡಿ ಮೇಲೆ ಇಲ್ಲ, ಅವ್ನ ಕಾರಲ್ಲೇ ಹೋಗ್ತಾನೆ. ಹೆಂಗ್ ಹೋಗ್ತಾನೆ? ಒಂದ್ಸಲ 5 ಕಿಲೋಮೀಟರ್ ಹೋಗ್ತಾನೆ, ಸ್ಟೆಪ್ನಿ ಚೇಂಜ್ ಮಾಡ್ತಾನೆ. ಎಷ್ಟಾಯ್ತು ಅಲ್ಲಿಗೆ? ನಂಗೇನ್ ಗೊತ್ತು, ನೀನ್ ಹೇಳು. ನೀನು 5 ಕಿಲೋಮೀಟರ್ ಜರ್ನಿ ಅಂತ. ಒಂದು ಸ್ಟೆಪ್ನಿ ಚೇಂಜ್ ಮಾಡ್ದ. ಅಲ್ಲಿಗೆ 15 ಕಿಲೋಮೀಟರ್ ಐತಿ ಇನ್ನು. ಇನ್ನೊಂದ್ರದ್ದು 20 ಕಿಲೋಮೀಟರ್ ಐತೆ. ಮತ್ತಿನ್ನ 5 ಕಿಲೋಮೀಟರ್ ಹೋಗ್ತಾನೆ. ಹೋಗ್ತಾನ. ಆಮೇಲೆ ಇನ್ನೇನ್ ಮಾಡ್ತಾನೆ? ಗೈಸ್ ಟೈಮ್ ಔಟ್ ಆಯ್ತು. ನಿಮಗೇನಾದ್ರು ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ಓಕೆನಾ? ನೋಡಿ ಗೈಸ್, ಅವ್ನು ಹೇಳ್ತಿಲ್ಲ ಆನ್ಸರು. ಟೈಮ್ ಕೊಡ, ನಾನು ಹೊಡಿತೀನಿ ಸ್ವಲ್ಪ ದೂರ. ಗಾಡಿನ ಹೊಡಿಯಕ್ ಬರಲ್ಲ, ಗಾಡಿ ಹೊಡಿತಾಳೆ. ನೋಡಿ ಗೈಸ್, ಗಾಡಿ ಕೊಡ್ತೀನಿ ಬಾ ಅಂತ ಬರಲ್ಲ ಅಂದ್ರು ಎಳ್ಕೊಂಬಂದ. ಇವಾಗ ನೋಡಿದ್ರೆ ಕೊಡೋದೇ ಇಲ್ಲ ಅಂತ.
ಅಲ್ಲ ನಾನೇನು ತಪ್ಪು ಮಾಡಿಲ್ಲ, ಒಂದು ಸಿಂಪಲ್ ಸ್ಟ್ರಾಟಜಿ ಯೂಸ್ ಮಾಡಿದೆ. ಅದೆಲ್ಲ ಕರೆದೇ ಬರ್ಲಿಲ್ಲ, ಅದು ಗಾಡಿ ಕೊಡ್ತೀನಿ ಅಂದೆ ಬಂದೆ. ಅದೆಲ್ಲ ಗೊತ್ತಿಲ್ಲ, ಇವಾಗ ಕೊಡ್ಬೇಕಷ್ಟೇ ಗೈಸ್. ನೋಡಿ ಗೈಸ್ ಕೊಡ್ತಾನೆ ಇಲ್ಲ, ಕೊನೆಗೆ ಬಿಡಲ್ಲ, ಕಿತ್ಕಂತೀನ ಲಾಸ್ಟಿಗೆ. ಬನ್ನಿ ಯಾವಾಗ ಕೊಡ್ತಾನೆ ನೋಡೋಣ. ನೋಡಿ ಎಂತ ಬಂಡಿ ಅಂದ್ರೆ ಹೊಡೆದ್ಬಿಟ್ಟು ಇಸ್ಕೊಂಡ್ಲು. ಇಲ್ಲ ಗೈಸ್ ಹೊಡಿತೀನಿ ಅಂತ ಹೊಡಿತೀನಿ ನೋಡಿ. ಫೈನಲಿ ಡವ್ ಮಾಡ್ತಾಳೆ, ಹೊಡಿಯಕ್ ಬರಲ್ಲ. ಗೊತ್ತಾಗೈತೆ ನನಗೆ ಎರಡು ಪ್ರಾಬ್ಲಮ್ ಗಾಡಿ ಹೊಡ್ಯಕ್ಕೆ. ಏನಂದ್ರೆ ಇಷ್ಟು ದೊಡ್ಡ ಗಾಡಿ ಇಷ್ಟು ಜಾಗದಲ್ಲಿ ಹೋಗುತ್ತೋ ಅನ್ನೋ ಡೌಟು. ಆಮೇಲೆ ಇನ್ನೊಂದು ಏನಂತಂದ್ರೆ ನನಗೂ ಗೇರ್ ಹಾಕೋದು ಸ್ವಲ್ಪ ಕಷ್ಟ. ಅದು ಬಿಟ್ರೆ ಆರಾಮಾಗಿ ಹೊಡಿತೀನಿ. ಬಾ ಸಾಕು, ಹೊಡಿತೀನಿ. ಬೇಕಾಗಿರೋದು ಗೈಸ್, ಇವತ್ತಿನ ಬ್ಲಾಗ್ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಕಣ್ಮಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಜನಾಶಯ ಅಂತ, ಸೊ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.